ವೀಕ್ಷಕರಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಫ್ಲೈಟ್ ಅಲ್ಲಿ ಬೈಕ್ ಅಲ್ಲಿ ಸಾಮಾಜಿಕ ಅಂತರ ಇಲ್ಲ. ಈ ಬಗ್ಗೆ ಯಾರೂ ಕೇಳಲ್ಲ, ಬಸ್ ಮೇಲೆ ಯಾಕೆ ಕಣ್ಣು ಅಂತ ಈ ಸಂದರ್ಭದಲ್ಲಿ ಮಿನಿಸ್ಟರ್ ಪ್ರಶ್ನೆ ಕೇಳಿದ್ದಾರೆ. ಸಾಮಾಜಿಕ ಅಂತರದಿಂದ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಜೊತೆಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ನಷ್ಟದಲ್ಲಿದ್ದೇವೆ, ಅಂತರ ಕಾಪಾಡಿಕೊಳ್ಳಲು ಆಗ್ತಾ ಇಲ್ಲ. ಅಂತರ ಅವಾಂತರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರ ಜೊತೆ ಇದೀಗ ಸಾರಿಗೆ ಇಲಾಖೆ ಚಲ್ಲಾಟವಾಡ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಸರ್ಕಾರಿ ಬಸ್ಗಳಲ್ಲಿ ಸಾಮಾಜಿಕ ಅಂತರ ಇರಲೇಬಾರ್ದ? ಹಾಗಾದ್ರೆ ಸದ್ಯ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿಕೊಂಡ್ರೆ ನಾವು ಅದೆಲ್ಲವನ್ನ ಪಾಲಿಸಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ಇದೆ. ಒಂದು ವೇಳೆ ಅದನ್ನು ಮರ್ತು ಹೋದರೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗುತ್ತೆ, ಪರಿಣಾಮ ವಿಕೋಪಕ್ಕೆ ಹೋಗುತ್ತೆ. ಆದರೆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರೇ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಷ್ಟ ಉಂಟಾಗ್ತಾ ಇದೆ, ಹಾಗಾಗಿ ನಾವು ಈಗ ಸಾಮಾಜಿಕ ಅಂತರ ಅಥವಾ ಈ ರೀತಿಯಾದಂಥ ರೂಲ್ಸನ್ನು ಫಾಲೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ನಷ್ಟ ಉಂಟಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರು ಕೇಳಿರ್ತಕ್ಕಂಥದ್ದು. ಫ್ಲೈಟಲ್ಲಿ ಬೈಕಲ್ಲಿ ಸಾಮಾಜಿಕ ಅಂತರ ಇಲ್ಲ, ಯಾಕೆ ನೀವು ಬಸ್ಗಳ ಮೇಲೆ ಕಣ್ಣು ಹಾಕಿದ್ದೀರಾ? ಬಸ್ಗಳಲ್ಲೂ ಸಹ ನಾವು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಾ ಇಲ್ಲ ಅಂತ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅನ್ನೋ ದಾಟಿಲಿ ಈಗ ಮಿನಿಸ್ಟರ್ ಮಾತನಾಡಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಈ ಅಂತರವನ್ನು ಕಾಯ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ನಾವು ಸುಮಾರು 70% ಹಾನಿಯನ್ನು ಅನುಭವಿಸ್ತಾ ಇದ್ದೀವಿ. ನಾನು ಒಂದು ಪ್ರಶ್ನೆ ಕೇಳಿದೆ, ಮೋಟರ್ ಬೈಕ್ ಮೇಲೆ ಹೋಗ್ತಕ್ಕಂಥವ್ರು 2-3 ಜನ ಕೂತು ಹೋಗ್ತಾರೆ, ಅವರು ಪ್ರಶ್ನೆ ಮಾಡಿಲ್ಲ. ಫ್ಲೈಟದಲ್ಲಿ ಎಲ್ಲ ಸೀಟ್ಗಳನ್ನು ತುಂಬಿಕೊಂಡು ಫ್ಲೈಟ್ ಮಾಡೋದು, ಅಲ್ಲಿ ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಬಯಸಿದ್ದು ಅದನ್ನೇ ನಾವು ನಾಳೆ 1ನೇ ತಾರೀಕಿನ ನಂತರ ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಂಡಿದ್ವಿ. ನಮ್ಮ ಬಸ್ಗಳಲ್ಲಿ ಭಾಳಷ್ಟು ನಾವು ಎಲ್ಲ ಸೀಟ್ಗಳು ಹಾಕದೇ ಹೋದರೆ 30% ಸೀಟು 20% ಸೀಟ್ಗಳನ್ನು ಹಾಕಿದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗುತ್ತೆ. ಎಲ್ಲಿಯೂ ಕೂಡ ಇವತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ಎಲ್ಲ ಕಡೆಗೂ ಪ್ರಾರಂಭ ಆಗಿದೆ. ಅದಕ್ಕೆ ಕೆಂಪು ವಲಯಗಳನ್ನು ಬಿಟ್ಟು ಬೇರೆ ವಲಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರ ಕೇಳಿದ್ರು. ಕೇಂದ್ರ ಸರ್ಕಾರ ಒಪ್ಪಿದರೆ ಇಲ್ಲಿ ಅದನ್ನು ತೀರ್ಮಾನವನ್ನು ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಈ ಅಂತರವನ್ನು ಕಾಯ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ನಾವು ಸುಮಾರು 70% ಹಾನಿಯನ್ನು ಅನುಭವಿಸ್ತಾ ಇದ್ದೀವಿ. ನಾನು ಒಂದು ಪ್ರಶ್ನೆ ಕೇಳಿದೆ, ಮೋಟರ್ ಬೈಕ್ ಮೇಲೆ ಹೋಗ್ತಕ್ಕಂಥವ್ರು 2-3 ಜನ ಕೂತು ಹೋಗ್ತಾರೆ, ಅವರು ಪ್ರಶ್ನೆ ಮಾಡಿಲ್ಲ. ಫ್ಲೈಟದಲ್ಲಿ ಎಲ್ಲ ಸೀಟ್ಗಳನ್ನು ತುಂಬಿಕೊಂಡು ಫ್ಲೈಟ್ ಮಾಡೋದು, ಅಲ್ಲಿ ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಬಯಸಿದ್ದು ಅದನ್ನೇ ನಾವು ನಾಳೆ 1ನೇ ತಾರೀಕಿನ ನಂತರ ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಂಡಿದ್ವಿ. ನಮ್ಮ ಬಸ್ಗಳಲ್ಲಿ ಭಾಳಷ್ಟು ನಾವು ಎಲ್ಲ ಸೀಟ್ಗಳು ಹಾಕದೇ ಹೋದರೆ 30% ಸೀಟು 20% ಸೀಟ್ಗಳನ್ನು ಹಾಕಿದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗುತ್ತೆ. ಎಲ್ಲಿಯೂ ಕೂಡ ಇವತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ಎಲ್ಲ ಕಡೆಗೂ ಪ್ರಾರಂಭ ಆಗಿದೆ. ಅದಕ್ಕೆ ಕೆಂಪು ವಲಯಗಳನ್ನು ಬಿಟ್ಟು ಬೇರೆ ವಲಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರ ಕೇಳಿದ್ರು. ಕೇಂದ್ರ ಸರ್ಕಾರ ಒಪ್ಪಿದರೆ ಇಲ್ಲಿ ಅದನ್ನು ತೀರ್ಮಾನವನ್ನು ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಈ ಅಂತರವನ್ನು ವೀಕ್ಷಕರೇ, ಸಚಿವರ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಅವರೇ ಈ ರೀತಿಯಾಗಿ ಮಾತನಾಡಿಬಿಟ್ರೆ ಹೇಗೆ? ಜನಸಾಮಾನ್ಯರನ್ನು ಯಾವ ರೀತಿಯಾಗಿ ಚಿಂತನೆ ನಡೆಸಬೇಕು? ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು. ಸರ್ಕಾರಿ ಬಸ್ಗಳಲ್ಲಿ ಸಾಮಾಜಿಕ ಅಂತರ ಹಾಗಾದರೆ ಇರಲೇಬಾರ್ದಾ? ಇವರು ಮಾತನಾಡ್ತಾ ಇರ್ತಕ್ಕಂಥ ಮಾತುಗಳನ್ನೇ ಕೇಳಿಸ್ಕೊಳ್ತಾ ಇದ್ರೆ ಅದೇ ರೀತಿಯಾದಂಥ ಪ್ರಶ್ನೆಗಳು ಉದ್ಭವಿಸುತ್ತೆ. ಬಸ್ನಲ್ಲಿ ಒಂದೇ ಸೀಟ್ನಲ್ಲಿ 3 ಕೂರಬಹುದು. ಹಾಗಾದರೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅದಕ್ಕೆ ಯಾವ ರೀತಿಯಾಗಿ ಮನ್ನಣೆ ಸಿಗುತ್ತೆ? ಕೇಂದ್ರದ ಮಾರ್ಗಸೂಚಿಗೆ ಕವಡೆ ಕಾಸಿನ ಕಿಮ್ಮತ್ತೇ ಕೊಡ್ತಾ ಇಲ್ವಾ BJP ಸರ್ಕಾರ? ಅವರದ್ದೇ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಪ್ರಕಟಿಸಿದೆ, ಯಾವುದೇ ಸರ್ಕಾರ ಆಗಿರ್ಬೋದು. ಆದರೆ ಸದ್ಯ ಇರ್ತಕ್ಕಂಥ ಪರಿಸ್ಥಿತಿಗೆ ನಾವು ಈ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಆದರೆ ಕೇಂದ್ರದ ಮಾರ್ಗಸೂಚಿಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಅವರದ್ದೇ BJP ಸರ್ಕಾರದ ನಾಯಕರು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರೇ ಈ ರೀತಿಯಾಗಿದೆ ಎಂಥ ಮಾತಿದು? ಖಂಡಿತ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಗೊತ್ತು ಎಲ್ರಿಗೂ, ಸಾರಿಗೆ ಇಲಾಖೆಗೆ ನಷ್ಟ ಉಂಟಾಗ್ತಾ ಇದೆ, ಕೋಟಿ ಲಕ್ಷ ನಷ್ಟ ಉಂಟಾಗ್ತಾ ಇದೆ. ಈ ಪ್ರಮಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ. ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದ್ದಂಥದ್ದಲ್ಲೂ ಸಹ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಕೂತ್ಕೊಂಡ್ರೆ ಹೇಗೆ ಅನ್ನೋಂಥ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ತಾವೇ ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಯಾಕಂದರೆ ತಾವು ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ತಾವು ದಾರಿಯನ್ನು ತೋರಿಸಬೇಕು, ತಾವು ಕ್ರಮಗಳನ್ನು ಕೈಗೊಳ್ಳಬೇಕು. ತಮಗೆ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾರೆ, ಗೈಡ್ ಮಾಡ್ತಾರೆ, ತಜ್ಞರು ತಮಗೆ ಮಾಹಿತಿಯನ್ನು ರವಾನಿಸ್ತಾ ಇರ್ತಾರೆ, ಗೈಡ್ ಮಾಡ್ತಾರೆ. ಏನು ಮಾಡಬಹುದು ಇದಕ್ಕೆ
ಪರ್ಯಾಯವಾಗಿ ಅನ್ನುವಂಥದ್ದು. ಆದರೆ ಅವರೇ ಈ ರೀತಿಯಾಗಿ ಮಾತನಾಡಿಬಿಟ್ರೆ, ಸಚಿವರೇ ಈ ರೀತಿಯಾಗಿ ಮಾತುಗಳನ್ನು ಆಡಿಬಿಟ್ರೆ ಜನಸಾಮಾನ್ಯರು ಖಂಡಿತ ನಾಳೆ ಇನ್ನೊಂದು ಮಾತನ್ನು ಕೇಳ್ತಾರೆ ಅಥವಾ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಾವ್ಯಾಕೆ ಪಾಲಿಸಬೇಕು, ಬೇರೆಯವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯನ ಅನ್ನೋಂಥ ಒಂದು ಪ್ರಶ್ನೆಯನ್ನು ಕೇಳಿದರೆ ಆಗ ಈ ರೀತಿಯಾದಂಥ ಪರಿಸ್ಥಿತಿ ಅಂದರೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗೋದಿಲ್ವೇ? ಖಂಡಿತ ಸಚಿವರು ಇದರತ್ತ ಗಮನವನ್ನು ಹರಿಸಬೇಕಾಗಿದೆ. ಅದರ ಜೊತೆಗೆ ಸಾರಿಗೆ ಇಲಾಖೆಯ ನಷ್ಟದಲ್ಲಿರ್ತಕ್ಕಂಥದ್ದನ್ನು ಸರಿದೂಗಿಸ್ಕೊಂಡು ಹೋಗಲಿಕ್ಕೆ ಯಾವ ರೀತಿಯಾದಂಥ ಪರ್ಯಾಯ ಮಾರ್ಗವನ್ನು ನಾವು ಕಂಡುಕೊಳ್ಬಹುದು ಅನ್ನುವಂಥದ್ದು. ಯಾಕಂದರೆ ನಿನ್ನೆ ನಾವು TV5ನಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಒಬ್ಬ ಡ್ರೈವರ್ಗೆ, KSRTC ಡ್ರೈವರ್ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಅಂದರೆ ಇವತ್ತು ಡ್ರೈವರ್ಗಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಕೆಲಸ ಮಾಡ್ತಾ ಇದ್ದಾರೆ, ನಿರ್ವಾಹಕರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಅವರೇ ಈ ರೀತಿಯಾಗಿ, ಸಚಿವರೇ ಈ ರೀತಿಯಾಗಿ ಮಾತುಗಳನ್ನು ಆಡಿಬಿಟ್ರೆ ನಿಜಕ್ಕೂ ಬೇರೆಯವರು ಪ್ರಶ್ನೆ ಮಾಡುವಂಥ ಎಲ್ಲ ಸಾಧ್ಯತೆ ಇರ್ತಕ್ಕಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಕರೆಸ್ಪಾಂಡೆಂಟ್ ಪ್ರವೀಣ್ ಕೊಡ್ತಾರೆ. ಪ್ರವೀಣ್, ಸಚಿವರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಎಸ್ ಅಫ್ಕೋರ್ಸ್ ಸಾರಿಗೆ ಇಲಾಖೆಗೆ ಕೋಟಿ ಕೋಟಿ ನಷ್ಟ ಉಂಟಾಗ್ತಾ ಇದೆ, ಪರ್ಯಾಯವಾಗಿ ಏನು ಮಾಡಬಹುದು ಅನ್ನೋದರ ಅತ್ತ ಗಮನವನ್ನು ಹರಿಸಬೇಕು, ಚಿಂತನೆಯನ್ನು ಹರಿಸಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ಮಾತುಗಳನ್ನು ಆಡ್ಬಿಟ್ರೆ ಹೇಗೆ ಅನ್ನುವಂಥದ್ದು ಪ್ರವೀಣ್. ಹೌದು ಶಿವಶಂಕರ್, ಏನಂದ್ರೆ ಸಚಿವರು ಈಗ ಉನ್ನತ ಸ್ಥಾನದಲ್ಲಿರುವಂತವ್ರು. ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ಅದರಲ್ಲೂ ಸಹ ಏನು ಸಾಕಷ್ಟು ನಷ್ಟವನ್ನು ಉಂಟಾಗಿದ್ದು, ಸಾರಿಗೆಯಲ್ಲಿ ಸಾಕಷ್ಟು ನಷ್ಟ ಉಂಟಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಅರ್ಥಕೊಂಡಂತಹ ಸರ್ಕಾರಗಳು ಈಗಾಗಲೇ ಸಾರಿಗೆಯಲ್ಲಿ ಓಡಾಟಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಸೊ ಆ ಹಿನ್ನೆಲೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಓಡಾಡ್ಲಿಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದೆ. ಆದ್ರೆ ಏನ್ ಸಾರಿಗೆ ಇಲಾಖೆಯಲ್ಲಿ ಸಾಮಾಜಿಕ ಅಂತರ ಇಲ್ಲ ಅಂತಹ ಒಂದು ಮಾತಿಗೆ ಈಗ ಸಚಿವರು ಒಂದು ಪ್ರತಿಕ್ರಿಯೆ ನೀಡಿರುವಂತದ್ದು. ಅಂದ್ರೆ ಇತ್ತೀಚೆಗೆ BMTC ಬಸ್ ಇರ್ಬೋದು, ಏನ್ KSRTC ಬಸ್ಗಳಲ್ಲೂ ಸಹ ಸಾಮಾಜಿಕ ಅಂತರ ಎಂಬುದು ಎಲ್ಲಾ ಕಡೆನೂ ಸಹ ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬೇಕು ಅನ್ನೋ ಒಂದು ಆದೇಶ ಇದ್ರೂ ಸಹ ಸಾರಿಗೆ ಇಲಾಖೆಯಲ್ಲೇ ಒಂದು ಆದೇಶ ಪಾಲನೆ ಆಗ್ತಾ ಇಲ್ಲ ಅಂತ ಮಾತನ್ನು ಸಹ ಹೇಳಿರುವಂತದ್ದು. ಸೊ ಇದಕ್ಕೆ ಪ್ರತಿಕ್ರಿಯಿರುವಂತಹ ಲಕ್ಷ್ಮಣ್ ಸವದಿಯವರೇ, ಇದಂದ್ರೆ ಒಂದು ಬೈಕಲ್ಲೇ 3 ಜನ ಓಡಾಡ್ತಾರೆ, ಸೊ ಎಲ್ಲೂ ಸಹ ಸಾಮಾಜಿಕ ಅಂತರ ಇಲ್ಲ ಅಂತಲ್ಲಿ ಸಾರಿಗೆ ಇಲಾಖೆ ಮೇಲೆ ಯಾಕೆ ನಿಮಗೆ ಸಿಟ್ಟು ಅನ್ನಂತಹ ಒಂದು ಮಾತನ್ನು ಹೇಳುವ ಮೂಲಕ ಇದೀಗ ಏನು ಒಂದು ವಿರೋಧಾತ್ಮಕ ಹೇಳಿಕೆ ನೀಡಿರುವಂತ, ಅಂದ್ರೆ ಉನ್ನತ ಸ್ಥಾನದಲ್ಲಿರುವಂತಹ ಸಚಿವರು ಏನು ಅದರಲ್ಲಿರುವಂತಹ ಏನು ಸಾರಿಗೆ ಇಲಾಖೆಯಲ್ಲಿ ಬರುವಂತಹ ಏನು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಅನುಕೂಲ ಮಾಡಿಕೊಡ್ತೀವಿ. ಸೊ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಏನು ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ತೀವಿ ಅನ್ನೋಂತಹ ಮಾತನ್ನು ಹೇಳುವ ಪ್ರವೀಣ್, ನಾನು ಮತ್ತೆ ಸಂಪರ್ಕಿಸ್ತೇನೆ. ಈಗ KSRTC ಹಾಗೆ BMTCಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಬಹುಶಃ ಸಚಿವರು ಹೇಳಿರ್ತಕ್ಕಂಥ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಅನ್ಸುತ್ತೆ. ನಾವು ನೋಡ್ತಾ ಇದೀವಿ ನಿಮ್ಮ ಇದರಲ್ಲಿ, ನಾವು ಅವ್ರಿಗೆ ಸಚಿವರಿಗೆ ನಾವು ವಿನಂತಿ ಮಾಡ್ತೀವಿ, ಸ್ವಲ್ಪ ದಿನ ಆದ್ರೂ ಕೂಡ ಯಾರು ಎಲ್ಲ ಸುಧಾರಿಸಿದ ಮೇಲೆ ಬೇಕಾದ್ರೆ ಇದು ಮಾಡ್ಲಿ. ಈ ಸದ್ಯಕ್ಕೆ ಅಂತರ ಇರಲೇಬೇಕು, ಇದು ನಮ್ಮ ಸಂಘಟನೆಯ ಕಾರ್ಮಿಕರ ಅಭಿಪ್ರಾಯ. ಖಂಡಿತ ಸರ್, ಯಾಕಂದ್ರೆ KSRTC ಡ್ರೈವರ್ಗಳಿಗೆ ಈ ಸಂದರ್ಭದಲ್ಲಿ ಕೊರೋನಾ ಬರ್ತಾ ಇರ್ತಕ್ಕಂಥದ್ದು ಪಾಸಿಟಿವ್ ಕಂಡು ಬರ್ತಾ ಇದೆ. ಹಾಗಾಗಿ ಎಷ್ಟೋ ಜನ ಬರ್ತಾರೆ, ಯಾರು ಎಲ್ಲಿಂದ ಬರ್ತಾರೆ ಅಂತ ಹೇಳಕ್ ಬರೋದಿಲ್ಲ. ಸಾರಿಗೆ ಸಚಿವರಿಗೆ ವಿನಂತಿ ಮಾಡ್ತೀವಿ, ಈ ಕಾಯಿಲೆ ಹೋಗೋವರೆಗೂ ಅಟ್ಲೀಸ್ಟ್ ಒಂದು 3 ಸೀಟಲ್ಲಿ ಇಬ್ರು, 2 ಸೀಟಲ್ಲಿ ಒಬ್ರು ಕೂತ್ಕೊಂಡ್ರೆ ಸರೋತದೆ. ಎಸ್, ಓಕೆ. ಅಂತರ ಇರ್ಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ, ನಮ್ಮ ಫೆಡರೇಷನ್ ಅಭಿಪ್ರಾಯ ಅನ್ನೋದು ಜನಗಳಿಗೆ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್, ಈಗ ಪರ್ಯಾಯವಾಗಿ ಏನ್ ಮಾಡ್ಕೊಳ್ಬಹುದು ಅಂತ, ಈ ನಷ್ಟ ತುಂಬಾ ಆಗ್ತಿದೆ, ಕೋಟಿ ಕೋಟಿ ನಷ್ಟ ಆಗ್ತಿದೆ, ಹೌದು ಖಂಡಿತ ನಾವು ಒಪ್ಕೊಳ್ತೀವಿ. ಆದ್ರೆ ಪರ್ಯಾಯವಾಗಿ ಏನ್ ಮಾಡ್ಬೋದು ಈ ನಷ್ಟವನ್ನ ಭರಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಸರ್. ಜೊತೆಗೆ ಅಕಸ್ಮಾತ್ 1 ಸೀಟ್ ಮಧ್ಯ ಈ ಇದು ಬರ್ತದೆ ನೋಡಿ, ಕಾರಲ್ಲಿ ಹಾಕಿ ಟ್ಯಾಕ್ಸಿಯಲ್ಲಿ ಹಾಕಿದ್ದಾರೆ, ಆ ರೀತಿ ಒಂದು ವೈಟ್ ಇದು ಪ್ಲಾಸ್ಟಿಕ್ ಶೀಟ್ ಹಾಕ್ಬೋದು ಬೇಕಾದ್ರೆ. ಓಕೆ. ಎಸ್, ಸೊ ತಾವು ಸಚಿವರ ಮಾತನ್ನು ಒಪ್ಕೊಳ್ಳೋದಿಲ್ಲ, ತಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಆಗ್ಬಾರ್ದು ಅನ್ನುವಂಥ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಬೇಕು ಅಂತ. ನಮ್ಮ ಕಾರ್ಮಿಕರ ಒಂದು ಇದು ಇದೆ, ಮತ್ತೆ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕೂಡ ನಾವು ಚಿಂತೆ ಮಾಡಬೇಕಾಗಿದೆ. ಎಸ್, ಖಂಡಿತ. ಎಸ್, ಓಕೆ ನಾಗರಾಜ್ ಅವರೇ, ಧನ್ಯವಾದ TV5 ಜೊತೆ ಮಾತನಾಡಿದ್ದಕ್ಕೆ. ಇದು KSRTC ಹಾಗೆ BMTC ಕಾರ್ಯದರ್ಶಿ ನಾಗರಾಜ್ ಅವರ ಮಾತುಗಳು. ಅಂದರೆ ನಿಜಕ್ಕೂ ಸಚಿವರ ಮಾತುಗಳನ್ನು ಯಾರೂ ಒಪ್ಕೊಳ್ಳೋದಕ್ಕೆ ತಯಾರಾಗಿಲ್ಲ. ಅಟ್ಲೀಸ್ಟ್ ಈ ಸೋಂಕಿತರ ಪ್ರಮಾಣ ಕಡಿಮೆ ಆಗುವವರೆಗಾದರೂ ಈ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು, ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ಇದೆ. ಆ ಸೀರಿಯಸ್ನೆಸ್ ಬಹುಶಃ ಸರ್ಕಾರಕ್ಕೂ ಸಹ ಗೊತ್ತಿರಬಹುದು. ಆದರೂ ಈ ರೀತಿಯಂಥ ಎಲ್ಲಿಯೂ ಕೂಡ ಇವತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ಎಲ್ಲ ಕಡೆಗೂ ಪ್ರಾರಂಭ ಆಗಿದೆ. ಅದಕ್ಕೆ ಕೆಂಪು ವಲಯಗಳನ್ನು ಬಿಟ್ಟು ಬೇರೆ ವಲಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರ ಕೇಳಿದ್ರು. ಕೇಂದ್ರ ಸರ್ಕಾರ ಒಪ್ಪಿದರೆ ಇಲ್ಲಿ ಅದನ್ನು ತೀರ್ಮಾನವನ್ನು ಈಗಾಗಲೇ ಸಾಕಷ್ಟು
ಈ ಅಂತರವನ್ನು ಕಾಯ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ನಾವು ಸುಮಾರು 70% ಹಾನಿಯನ್ನು ಅನುಭವಿಸ್ತಾ ಇದ್ದೀವಿ. ನನಗೆ ಒಂದು ಪ್ರಶ್ನೆ ಕೇಳಿದೆ, ಮೋಟರ್ ಬೈಕ್ ಮೇಲೆ ಹೋಗ್ತಕ್ಕಂಥವ್ರು 2-3 ಜನ ಕೂತು ಹೋಗ್ತಾರೆ, ಅವರು ಪ್ರಶ್ನೆ ಮಾಡಲ್ಲ. ಫ್ಲೈಟದಲ್ಲಿ ಎಲ್ಲ ಸೀಟ್ಗಳನ್ನು ತುಂಬಿಕೊಂಡು ಫ್ಲೈಟ್ ಮಾಡೋಣ, ಅಲ್ಲಿ ನಾವು ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರೆ ನಾವು ಬಯಸಿದ್ದು ಅದನ್ನೇ ನಾವು ನಾಳೆ 1ನೇ ತಾರೀಕಿನ ನಂತರ ಕೇಂದ್ರ ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ಕೊಂಡಿದ್ವಿ. ನಮ್ಮ ಬಸ್ಗಳಲ್ಲಿ ಭಾಳಷ್ಟು ನಾವು ಎಲ್ಲ ಸೀಟ್ಗಳು ಹಾಕದೇ ಹೋದರೆ 30% ಸೀಟು 20% ಸೀಟ್ಗಳನ್ನು ಹಾಕಿದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗುತ್ತೆ. ಎಲ್ಲಿಯೂ ಕೂಡ ಇವತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಪ್ರಾರಂಭ ಆಗಿದೆ. ಅದಕ್ಕೆ ಕೆಂಪು ವಲಯಗಳನ್ನು ಬಿಟ್ಟು ಬೇರೆ ವಲಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಕೇಂದ್ರ ಸರ್ಕಾರ ಕೇಳಿದ್ವಿ. ಕೇಂದ್ರ ಸರ್ಕಾರ ಒಪ್ಪಿದರೆ ಇಲ್ಲಿ ಅದನ್ನು ತೀರ್ಮಾನವನ್ನು